ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಗ್ಸ್ ಇನ್ ಕನ್ನಡ. ನಾನು ನಾಗವೇಣಿ ಕೂಡ. ಸೊ ಇವತ್ತು ಒಂದು ಮೇಕಪ್ ಇದೆ. ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಕೂಡ ಮನೆಯಲ್ಲೇ ಇದ್ದೀನಿ. ಸೊ ಇವಾಗ ಸ್ನಾನ ಮಾಡಿಕೊಂಡು ಶಾಪ್ಗೆ ಹೋಗಿ ರೆಡಿಯಾಗಿ ಮೇಕಪ್ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಸೊ ನಾನು ಮೇಕಪ್ಗೆ ಹೊರಡಬೇಕು. ಸೊ ಇವತ್ತಿನ ಮೇಕಪ್ ಟುಡೇ ಹೆಂಗಿರುತ್ತೆ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಸ್ನಾನ ಮಾಡ್ಕೊಂಡು ಈಗ ತಾನೇ ಬಂದಿದ್ದೀನಿ. ಸೊ ಇವಾಗ ಶಾಪ್ಗೆ ರೆಡಿ ಆಗಿಬಿಟ್ಟು ಹೋಗಿ ಅಲ್ಲಿಂದ ಮೇಕಪ್ಗೆ ರೆಡಿಯಾಗಿ ಹೋಗಬೇಕು. ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ಸೊ ನೋಡಿ, ಚಿರಂತನ ರೆಡಿಯಾಗಿ ಕೂತಿದ್ದಾನೆ. ಆದ್ಯ ಟಿ ವಿ ನೋಡ್ಕೊತ ಕೂತಿದ್ದಾಳೆ. ಆದರೂ ಇನ್ನೂ ಅವಳು ಮೇಕಪ್ ಮಾಡಿಲ್ಲ. ಮೇಕಪ್ ಮಾಡು ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳಿಗೆ ಈಗ ರೆಡಿ ಮಾಡಬೇಕು. ನಾನು ಆದ್ಯಂಗೆ ಸ್ಕೂಲಿಗೆ ಕಳ್ಸೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಮುಖ ಕ್ರೀಮ್ ಹಚ್ಚಿಸ್ಕೊತಾ ಇದ್ದಾಳೆ. ಅವಳೇ ರೆಡಿ ಆಗ್ತಾಯಿದ್ಲು. ಇವತ್ತು ನನ್ನ ಕೈ ರೆಡಿ ಮಾಡಿಸ್ಕೊತಾ ಇದ್ದಾಳೆ. ನೋಡಿ, ಮುಖಕ್ಕೆಲ್ಲ ನೀಟಾಗಿ ಕ್ರೀಮ್ನ ಹಚ್ಚಿಸ್ಕೊಂಡು ತಲೆ ಬಾಚಿಸ್ಕೊಂಡು ಹೇರ್ ಕಟ್ ಮಾಡಿಸ್ಕೋತಾ ಇಲ್ಲ. ಕಾರಣ ಕೂದಲು ಬೆಳೆಸ್ಬೇಕಂತೆ. ಸೊ ಹಾಗಾಗಿ ಕೂದಲು ಸ್ವಲ್ಪ ಜಾಸ್ತಿನೇ ಬೆಳೆದಿದೆ. ನೀಟಾಗಿ ಕೂಮ್ ಮಾಡಿ ಕ್ಲಿಪ್ಸ್ಗಳನ್ನ ಹಾಕ್ಕೊಟ್ಟೆ ಅವಳಿಗೆ. ಸೊ ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಆಗ್ತಿದ್ದಾಳೆ ನಮ್ಮ ಆದ್ಯ. ರೆಡಿಯಾಗಿ ಕ್ಲಿಪ್ಸ್ನ ಹಾಕಿಸ್ಕೊಂಡು ಅಷ್ಟರಲ್ಲಿ ಅವರಪ್ಪಂದು ಸ್ನಾನ ಆಯಿತು. ಅವರು ಸಹ ಬಂದು ಕೂಮ್ ಮಾಡ್ಕೋತಾ ಇದ್ರು. ಸೊ ಚಿರಂತ ಕೂತ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದ. ಆಮೇಲೆ ಇಬ್ಬರು ಸ್ಕೂಲಿಗೆ ರೆಡಿ ಆದರು. ಸೊ ಯಾವ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಆದರೂ ಚಿರಂತನ ಬೆಳೆದಾಗೆ ಆಳಕ್ಕೆ ಬಂದುಬಿಟ್ಟಿದೆ. ಆದ್ಯ ಫುಲ್ ರೆಡಿ ಆದಳು. ಈಗ ಹೊರಡಬೇಕು ಸ್ಕೂಲಿಗೆ ಕರ್ಕೊಂಡು. ಸೊ ಸ್ಕೂಲ್ ಹತ್ರ ಬಂದ್ವಿ. ಈಗ ಚಿರಂತನ ತಲೆ ಬಾಚಿಲ್ಲ ಅಂತ ಹೇಳ್ಬಿಟ್ಟು ಅವರಪ್ಪ ತಲೆ ಬಾಚಿ ಸ್ಕೂಲ್ ಒಳಗಡೆ ಕಳಿಸಿದ್ರು. ಸೊ ಫೈನಲ್ ಆಗಿ ನಾನು ಪಾರ್ಲರಿಗೆ ಬಂದು ಪಾರ್ಲರ್ನೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಮೇಕಪ್ ಕಿಟ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ಮೇಕಪ್ಗೆ ಹೊರಡ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ ದಿವ್ಯವರು ಕೂಡ ಬರಬೇಕು ಮೇಕಪ್ಗೆ. ಅವ್ರು ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಪಾರ್ಲರಿಗೆ ಬಂದು ಪಾರ್ಲರ್ನೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ನಾನು ಪ್ರಿಪೇರ್ ಆಗಿದ್ದೀನಿ. ಬ್ರೈಡು 11 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ 11 ಗಂಟೆ ಅಷ್ಟರಲ್ಲಿ ಅವ್ರ ಮನೆ ಹತ್ರ ಹೋಗಿ ಸಿಂಪಲ್ಲಾಗಿ ಒನ್ ಡೇ ಮೇಕಪ್ ಮದುವೆ ಎಲ್ಲ ಮುಗಿದೋಗಿದೆ. ಮನೆ ಹತ್ರ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ. ಸೊ ಆ ಒಂದು ರಿಸೆಪ್ಷನ್ ಲುಕ್ನ ನಾನು ಕ್ರಿಯೇಟ್ ಮಾಡಬೇಕು. ಇವಾಗ ಓಡ್ತಾ ಇರ್ತೀವಿ ದಿವ್ಯಾ ಬಂದ ತಕ್ಷಣ. ಸೊ ದಿವ್ಯಾ ಅವ್ರು ಇನ್ನೂ ಬಂದಿಲ್ಲ. ಬಂದ ತಕ್ಷಣ ನಾವು ಮೇಕಪ್ಗೆ ಪ್ರಿಪೇರ್ ಆಗಿ ಹೋಗ್ತೀವಿ. ಸೊ ಈ ಒಂದು ಮೇಕಪ್ ಟ್ಯುಟೋರಿಯಲ್ ಹೇಗೆಲ್ಲ ಇತ್ತು ಅನ್ನೋದನ್ನು ಈ ಒಂದು ಬ್ಲಾಗಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ದಿವ್ಯಾ ಬಂದರು. ಸೊ ಇವಾಗ ನಾವು ಮೇಕಪ್ಗೆ ಹೊರಡ್ತಾ ಇದ್ದೀವಿ. ಅವರು ಗಾಡಿನ ತೆಗೆದ್ರು. ಇವಾಗ ಹೊರಟ್ವಿ ಇಬ್ಬರೂ ಕೂಡ ಜೊತೆಲೇನೆ ಮೇಕಪ್ ಮಾಡೋದಕ್ಕೆ. ಸೊ ನಾನು ಹಿಂದೆಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಊರಿಗೆ ಹೋಗುವಂತಹ ಜಾಗ ತುಂಬ ತುಂಬಾ ಪ್ಲೇಸ್ ಚೆನ್ನಾಗಿತ್ತು. ಸೊ ಆ ಕಡೆ ಈ ಕಡೆ ಹಸಿರು ವಾತಾವರಣ ತುಂಬ ಚೆನ್ನಾಗಿತ್ತು. ಒನ್ ವೇ ರೋಡ್ ಆಗಿತ್ತು. ಆ ಕಡೆ ಈ ಕಡೆ ಎಲ್ಲನೂ ಕೂಡ ತೋಟ ಆಗಿರ್ಬೋದು, ಗಿಡ ಮರಗಳಾಗಿರ್ಬೋದು. ಅದು ಇವಾಗಿರುವಂತಹ ಗಾಳಿನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆ ಒಂದು ಲೊಕೇಶನ್ ಅಂತೂ ತುಂಬಾ ಇಂಪ್ರೆಸಿವ್ ಆಗಿತ್ತು. ಸೊ ನಾನು ದಿವ್ಯಾ ಮಾತಾಡ್ಕೊತಾ ಹೋದ್ವಿ. ಆಮೇಲೆ ಲೊಕೇಟ್ ಆದ್ವಿ. ಸೊ ಹುಡುಗಿ ಸೀರೆ ನನಗೆ ಪಿನ್ನ ಮಾಡ್ಕೊಳೋದಕ್ಕೆ ಕೊಟ್ಟಿರಲಿಲ್ಲ. ಹಾಗಾಗಿ ಹೋಗಿ ನಾನು ದಿವ್ಯಾ ಇಬ್ಬರು ಕೂಡ ಸೀರೆನ ನೀಟಾಗಿ ಪಿನ್ ಮಾಡ್ಕೊಳೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಸೊ ಫೈನಲಿ ದಿವ್ಯಾ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಅವ್ರಿಗೆ ಇವತ್ತು ರಾಮನಗರದಲ್ಲಿ ಫಂಕ್ಷನ್ ಇತ್ತು. ಸೊ ಕ್ಯಾನ್ಸಲ್ ಮಾಡ್ಕೊಂಡು ನನ್ನ ಜೊತೆ ಅವರು ಮೇಕಪ್ಗೆ ಬಂದಿದ್ದರು. ಹಾಗಾಗಿ ಇಬ್ಬರು ಕೂಡ ನೀಟಾಗಿ ಸೀರೆ ಪಿನ್ನ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾನು ಬ್ರೈಡ್ಗೆ ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡಿದೆ. ಸ್ಯಾರಿ ಹಾಕ್ಬಿಟ್ಟು ಹುಡುಗಿಯರು ತುಂಬ ಕರ್ಲಿ ಆಗಿತ್ತು ಮತ್ತು ರಫ್ ಆಗಿತ್ತು. ಸೊ ಸ್ಪ್ರೇ ಎಲ್ಲ ಹೊಡ್ಕೊಂಡು ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ಹೇರ್ ಸ್ಟೈಲ್ ಮಾಡೋದಕ್ಕೆ ನಾನು ಫುಲ್ಲು ರೆಡಿ ಆಗಿದ್ದೀನಿ. ಸೊ ಈಗ ಬ್ರೈಡ್ಗೆ ನಾನು ಹೇರ್ ಸ್ಟೈಲ್ನ ಮಾಡ್ತಾಯಿದ್ದೀನಿ. ಸೊ ಅವರು ಫ್ರಂಟಲ್ಲಿ ರೋಲಿಂಗ್ ಇದ್ದು ಮಧ್ಯದಲ್ಲಿ ಬಫ್ ಇರಲಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರು ಹಿಡಿರುವಂತಹ ಅವ್ರ ಫೇಸ್ಗೆ ಸೆಟ್ ಆಗುವಂತಹ ಹೇರ್ ಸ್ಟೈಲ್ನ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ನಾನು ಹೇರ್ ಸ್ಟೈಲ್ ಮಾಡ್ತಾಯಿದ್ದೆ. ದಿವ್ಯಾ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಫೈನಲಿ ಹುಡುಗಿಗೆ ಹೇರ್ ಸ್ಟೈಲ್ನ ಮಾಡ್ತಾಯಿದ್ದೀನಿ. ಕೂದಲು ತುಂಬಾ ಕರ್ಲಿ ಇತ್ತು. ಸೊ ಸ್ಪ್ರೇ ಎಲ್ಲ ಹೊಡ್ಕೊಂಡು ಸೆಟ್ಟಿಂಗ್ಸ್ ಮಾಡಿಕೊಂಡು ನಾನು ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ ಅವರಿಗೆ. ಆದರೂ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡಿ, ಅವ್ರು ಬಫ್ ಕೇಳಿದ್ರಿಂದ ನಾನು ಬಫ್ನ ಮಾಡಿಕೊಟ್ಟೆ. ನೀಟಾಗಿ ಮಾಡಿದೆ ನೀಟಾಗಿ ಬಂತು ಬಫ್ ಕೂಡ. ಸೊ ಅಷ್ಟೊಂದು ರಫ್ ಇತ್ತು ಕೂದಲು. ಮತ್ತು
ತುಂಬಾ ಕರ್ಲಿ ಆಗಿತ್ತು, ಆದರೂ ಕೂಡ ಬಫ್ ನೀಟಾಗಿ ಬಂತು ಅವ್ರಿಗೆ. ಸೊ ಫೈನಲ್ ಆಗಿ ಬಫ್ನ ಕ್ರಿಯೇಟ್ ಮಾಡಿಕೊಂಡು ಹೇರ್ ಸ್ಟೈಲ್ನ ಫಿನಿಷ್ ಮಾಡ್ದೋ ನಾನು ದಿವ್ಯಾ ಇಬ್ಬರೂ ಕೂಡ. ಲಾಸ್ಟಲ್ಲಿ ಅವರು ಕರ್ಲಿ ಹೇರ್ ಬೇಕಂತ ಹೇಳ್ಬಿಟ್ಟು ಕೇಳಿದರು. ಸೊ ಅವ್ರದ್ದು ಕೂದಲು ತುಂಬ ಶಾರ್ಟ್ ಇತ್ತು, ನಾವು ಹೇರ್ ಎಕ್ಸ್ಚೇಂಜ್ನಲ್ಲಿ ಮಾಡಿಕೊಟ್ವಿ. ಸೊ ಸ್ವಲ್ಪ ಹೇರ್ಸ್ನ ನಾನು ಕರ್ಲಿನೂ ಕೂಡ ಮಾಡಿದ್ದೀನಿ. ಸೊ ನೀಟಾಗಿ ಬಫ್ ಹಾಕಿ ಫ್ರಂಟ್ ರೋಲಿಂಗ್ ಮಾಡಿ ಹಿಂದೆಗಡೆ ಕರ್ಲ್ ಮಾಡಿ ಹೇರ್ ಸ್ಟೈಲ್ನ ನಾನು ಮಾಡಿಕೊಟ್ಟೆ. ಸೊ ತುಂಬ ಶಾರ್ಟ್ ಇತ್ತು ಕೂದಲು, ಆದರೂ ಕೂಡ ರಫಿರೋ ಕೂದಲನ್ನ ನೀಟಾಗಿ ಸ್ಪ್ರೇ ಹೊಡೆದು ಸ್ಟ್ರೈಟ್ಲಿಂಗಲ್ಲಿ ಮಾಡಿಕೊಂಡು ಕರ್ಲಿನಲ್ಲಿ ಕರ್ಲ್ ಮಾಡಿಕೊಟ್ವಿ ನಾವು. ಸೊ ಈ ಒಂದು ಹೇರ್ ಸ್ಟೈಲ್ ಇವರಿಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಅಷ್ಟೇ ಫಿನಿಶಿಂಗು ಕೂಡ ನೀಟಾಗಿ ಬಂತು. ಸೊ ನಿಧಾನಕ್ಕೆ ಟೈಮ್ ಇರಲಿಲ್ಲ, ಆದರೂ ಕೂಡ ನಿಧಾನಕ್ಕೆ ಹೇರ್ ಸ್ಟೈಲ್ನ ನಾವು ಕಂಪ್ಲೀಟ್ ಮಾಡಬೇಕಾಗಿತ್ತು. ಸೊ ಇರೋ ಟೈಮಲ್ಲೇ ನಿನ್ನೆ ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ದಿವ್ಯಾ ಅವರು ವಿಡಿಯೋ ಮಾಡ್ಕೋತಾ ಇದ್ದಾರೆ, ನಾನು ಹೇರ್ ಸ್ಟೈಲ್ನ ಮಾಡ್ತಾಯಿದ್ದೀನಿ. ಸೊ ಬ್ರೈಡು ಕೂಡ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ನಮಗೆ. ಆನಂತರ ಫೇಸ್ಗೆ ನಾನು ಮೇಕಪ್ ಸ್ಟಾರ್ಟ್ ಮಾಡಿದೆ. ಅವ್ರ ಮೇಕಪ್ಪು ತುಂಬ ನಾರ್ಮಲ್ ಆಗಿರಲಿ ಅಂತ ಕೇಳಿದರು. ಸೊ ಹಾಗಾಗಿ ನಾರ್ಮಲ್ ಲುಕ್ನ ನಾನು ಕ್ರಿಯೇಟ್ ಮಾಡಿಕೊಟ್ಟೆ. ಹೇರ್ ಸ್ಟೈಲ್ ನೀಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಈಗ ಅವ್ರಿಗೆ ಫೇಸ್ಗೆ ಬೇಸ್ ಹಾಕಿ ನೀಟಾಗಿ ಮಾಯ್ಶ್ಚರೈಸರ್ ಎಲ್ಲ ಹಾಕಿ ನಾನು ಮೇಕಪ್ ಫೌಂಡೇಶನ್ ಹಾಕೋದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ನೀಟಾಗಿ ಬ್ರೈಡ್ಗೆ ಸ್ವಲ್ಪ ಮೇಕಪ್ ಫಿನಿಶಿಂಗ್ ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಟೈಮಲ್ಲೇ ನೀಟಾಗಿ ಮಾಡಿಕೊಟ್ವಿ. ಸೊ ಅವರು ಕೂಡ ನಮಗೆ ಏನು ಇದು ಮಾಡ್ದೇ ಕೋಆಪ್ರೇಟ್ ಮಾಡಿದ್ರು. ಟೈಮ್ ಕೂಡ ಸ್ವಲ್ಪ ಜಾಸ್ತಿನೇ ಆಗೋಗಿತ್ತು, ಆದರೂ ಕೂಡ ಇರೋ ಟೈಮಲ್ಲಿ ನೀಟಾಗಿ ಮಾಡಿಕೊಡ್ಬೇಕಾಗಿತ್ತು. ಸೊ ಡಾರ್ಕ್ ಸರ್ಕಲ್ ಇದ್ದಿದ್ದರಿಂದ ಅವ್ರಿಗೆ ನಾನು ಐ ಮೇಕಪ್ ಮಾಡಿಕೊಂಡು ಕನ್ಸಿಲರಲ್ಲಿ ಎಲ್ಲ ಫಿಲ್ ಮಾಡಿಕೊಂಡೆ. ಸೊ ನೀಟಾಗಿ ಬ್ಲ್ಯಾಕ್ ಮಾರ್ಕ್ಸು ಡಾರ್ಕ್ ಸರ್ಕಲ್ ಎಲ್ಲ ಕಂಪ್ಲೀಟಾಗಿ ಇದು ಮಾಡಿಕೊಂಡು ನಾನು ಮೇಕಪ್ನ ಸ್ಟಾರ್ಟ್ ಮಾಡಿದೆ. ಐ ಮೇಕಪ್ಪಿಂದ ಸ್ಟಾರ್ಟ್ ಮಾಡಿ ಐ ಮೇಕಪ್ ಕ್ಲಿಯರ್ ಮಾಡಿಕೊಂಡು ಆಮೇಲೆ ನಾನು ಬ್ರೈಡಿಗೆ ಫೇಸ್ಗೆ ಫೌಂಡೇಶನ್ ಅಪ್ಲೈ ಮಾಡೋದಕ್ಕೆ ಪ್ರಿಪೇರ್ ಮಾಡಿಕೊಂಡೆ. ಸೊ ಡಾರ್ಕ್ ಸರ್ಕಲ್ ಜಾಸ್ತಿ ಇದ್ದಿದ್ದರಿಂದ ಐ ಮೇಕಪ್ಗೆ ಸ್ವಲ್ಪ ಟೈಮ್ ತೊಗೋತು. ಸೊ ಹಾಗಾಗಿ ನೀಟಾಗಿ ಎಲ್ಲನೂ ಕೂಡ ಫಿನಿಷ್ ಮಾಡಬೇಕಾಗಿತ್ತು. ಸೊ ಫೈನಲಿ ನೀಟಾಗಿ ಎಲ್ಲನೂ ಕೂಡ ಬ್ಲೆಂಡ್ ಮಾಡಿಕೊಂಡು ಹುಡುಗಿಗೆ ರಿಸೆಪ್ಷನ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಫೈನಲಿ ನಾವು ಅವ್ರಿಗೆ ಫೌಂಡೇಶನ್ ಹಾಕಿ ನಾರ್ಮಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿಕೊಡ್ಬೇಕಾಗಿತ್ತು. ಸೊ ಅವ್ರು ಸ್ವಲ್ಪ ಡಾರ್ಕ್ ಇದ್ದಿದ್ದರಿಂದ ಮೇಕಪ್ಗೆ ಸ್ವಲ್ಪ ಟೈಮ್ ತೊಗೋತು, ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮೇಕಪ್ನ ನೀಟಾಗಿ ಫಿನಿಶಿಂಗ್ ಮಾಡ್ಕೊಡೋ ಜವಾಬ್ದಾರಿ ನಮ್ಮದಾಗಿದ್ದರಿಂದ ನೀಟಾಗಿ ಎಲ್ಲನೂ ಕೂಡ ಬ್ಲೆಂಡ್ ಮಾಡಿ ಫೇಸ್ಗೆಲ್ಲನ ಒಂದು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿಕೊಟ್ವಿ. ಸೊ ನೋಡಿ ನೀಟಾಗಿ ಮಾಡ್ತಾ ಇದ್ದೀವಿ. ಸೊ ಫೈನಲಿ ಮೇಕಪ್ಪಿಂದು ಕಂಪ್ಲೀಟ್ ಆಯಿತು, ಎಲ್ಲನೂ ಕೂಡ ನೀಟಾಗಿ ಫಿನಿಶ್ ಮಾಡಿಕೊಟ್ವಿ. ಬ್ರೈಡು ಮನೆಯಲ್ಲಿ ಸ್ವಲ್ಪ ಎಲ್ಲರೂ ಕೂಡ ಬಂದು ಹೋಗ್ತಾಯಿದ್ರು, ಆದರೂ ಕೂಡ ನಮಗೆ ಕೊಟ್ಟಿರೋಂತಹ ಪ್ಲೇಸು ತುಂಬ ಕಂಫರ್ಟಬಲ್ ಆಗಿತ್ತು. ಫೈನಲಿ ಹುಡುಗಿಗೆ ಮೇಕಪ್ ಎಲ್ಲ ಆಗಿ ಸ್ಯಾರಿಗೆ ನಾನು ಸ್ಟ್ರೈಟ್ಲಿಂಗ್ ಮಿಷಿನ್ನಿಂದ ನರಿಗೆಗಳನ್ನ ಹಾಕ್ಕೊಟ್ಟೆ. ಸೊ ನೋಡಿ ನೀಟಾಗಿ ನರಿಗೆ ಎಲ್ಲ ಹಿಡಿದು ನಾನು ಸ್ಟ್ರೈಟ್ಲಿಂಗ್ ಮಿಷಿನ್ನಲ್ಲೇ ನೆನ್ನೆ ಐರನ್ ಮಾಡಿಬಿಟ್ಟು ಒಂದು ಲುಕ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಸೀರೆನೂ ಸ್ವಲ್ಪ ಸ್ಮೂತಾಗೇ ಇತ್ತು, ಹಾಗಾಗಿ ನರಿಗೆ ಕೂಡ ನೀಟಾಗಿ ಕುತ್ಕೊತ್ತು. ಅವ್ರು ನಮಗೆ ಬಫ್ ಫೋಲ್ಡಿಂಗ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂದ್ರೂ ಕೂಡ ನೀಟಾಗಿ ಅಲ್ಲೇ ಹೋಗಿ ನಾವು ಸ್ಯಾರಿನ ತೊಗೊಂಡು ಪಿನ್ನ ಮಾಡಿಕೊಂಡು ಬ್ರೈಡಲ್ ಲುಕ್ನ ಕ್ರಿಯೇಟ್ ಮಾಡಿಕೊಟ್ವಿ. ಸೊ ಸೀರೆ ಪಿನ್ನ ಎಲ್ಲ ನೀಟಾಗಿ ಬಂತು. ಫೈನಲಿ ಸ್ಟ್ರೈಟ್ಲಿಂಗ್ ಮಾಡಿ ಹುಡುಗಿಗೆ ಇಷ್ಟ ಆಗೋ ಥರ ಸ್ಯಾರಿ ಡ್ರಾಪಿಂಗ್ನ ನಾವು ಮಾಡಿಕೊಟ್ವಿ. ನೋಡಿ ನೀಟಾಗಿ ಈ ರೀತಿ ಸೀರೆ ಪಲ್ಗಳನ್ನ ಒಂದೊಂದೇ ಸ್ಟ್ರೈಟ್ಲಿಂಗ್ ಮಿಷಿನಲ್ಲಿ ಸ್ಟ್ರೈಟ್ಲಿಂಗ್ ಹೀಟಲ್ಲೇ ನಾವು ಮಾಡಿಕೊಂಡ್ರೆ ನರಿಗೆ ನೀಟಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಕೂಡ ಅದೇ ಒಂದು ಪ್ರಯತ್ನನ ಇಲ್ಲಿ ಮಾಡಿದ್ವಿ. ಫೈನಲಿ ಹುಡುಗಿ ಸೀರೆ ಅಂತೂ ತುಂಬಾ ಚೆನ್ನಾಗಿ ಬಂತು. ಹುಡುಗಿ ಮೇಕಪ್ಪು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡಿ ನೀಟಾಗಿ ಎಲ್ಲನೂ ಕೂಡ ನರಿಗೆಗಳನ್ನ ಐರನ್ ಮಾಡಿಕೊಟ್ಟೆ ನಾನು. ನೋಡಿದ್ರಾ? ಸೊ
ಫೈನಲಿ ನಮ್ಮ ಮೇಕಪ್ ಫಿನಿಶ್ ಆಯಿತು. ಬ್ರೈಡು ಕೂಡ ತುಂಬ ಖುಷಿಯಲ್ಲೇ ಇದ್ದರು. ಸೊ ಬ್ರೈಡ್ದು ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ನ ತೊಗೊಂಡ್ವಿ. ಹೇರ್ ಸ್ಟೈಲು ಕರ್ಲಿ ಹೇರ್ ಸ್ಟೈಲ್ ಮಾಡಿಕೊಟ್ಟಿದ್ವಿ. ಸೊ ನೋಡಿ ನೀಟಾಗಿ ಫಿನಿಶಿಂಗ್ ಬಂತು. ತುಂಬ ಅಂದರೆ ತುಂಬಾ ಕರ್ಲಿ ಹೇರ್ಸ್ ಇದ್ದಿದ್ದು, ಆದರೂ ಕೂಡ ಪರವಾಗಿಲ್ಲ. ಹೇರ್ ಸ್ಟೈಲು, ಮೇಕಪ್ ಆಗಿರ್ಬೋದು, ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು, ಕೊಟ್ಟಿರೋ 1 hour 1.5 hour ಟೈಮಲ್ಲಿ ನಾವು ನೀಟಾಗಿ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಸೊ ಮೇಕಪ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಫ್ರೆಂಡ್ಗೆ ಆ ಮನೆಯಲ್ಲಿ ಒಂದು ಹೂವು ಸಿಕ್ಬಿಡ್ತು. ಸೊ ಅದೇನೋ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಂತ ಅದನ್ನು ನೋಡ್ಕೊತ ಎಂಜಾಯ್ ಮಾಡ್ತಾಯಿದ್ರು. ಫೈನಲ್ ಆಗಿ ಮೇಕಪ್ ಮುಗಿಸ್ಕೊಂಡು ಮನೆಯಿಂದ ಹೊರಗಡೆ ಬಂದ್ವಿ. ಸೊ ದಿವ್ಯಾ ಅವರು ಬ್ಯಾಗ್ನ ತೊಗೊಂಬಂದರು. ಬರ್ತಾ ರೋಡಲ್ಲಿ ಭೃಂಗರಾಜ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಅಲ್ಲಿ ನೀರಿರೋ ಒಂದು ಪ್ಲೇಸ್ ಇತ್ತು. ಸೊ ಅಲ್ಲಿ ಗಾಡಿನ ನಾವು ಸೈಡಿಗೆ ಹಾಕ್ಬಿಟ್ಟು ಆ ಭೃಂಗರಾಜ್ ಗಿಡನ ಹುಡ್ಕೋದಿಕ್ಕೆ ಅಂತ ಹೋದ್ವಿ. ವಾತಾವರಣ ಅಂತೂ ತುಂಬ ಅಂದರೆ ತುಂಬಾ ಸೂಪರ್ ಆಗಿತ್ತು, ಮಾರ್ಬಲೆಸ್ ಆಗಿತ್ತು. ಸೊ ದಿವ್ಯನ್ಗೇನು ಒಂದು ಗಿಡ ಸಿಕ್ಬಿಡ್ತು, ಅದನ್ನು ಕಿತ್ಕೊಂಡು ಟ್ರೈ ಮಾಡ್ತಾಯಿದ್ರು ಅವರು, ಇದು ಭೃಂಗರಾಜ್ ಹೌದಾ ಅಲ್ವಾ ಅಂತ. ಸೊ ಅಲ್ಲಿರುವಂತಹ ಗಿಡಗಳನ್ನೆಲ್ಲ ನೋಡಿ ತುಂಬಾ ಖುಷಿಪಟ್ಟರು. ಅವರಿಗಂತೂ ಗಿಡಗಳು ಅಂದರೆ ಮತ್ತು ಈ ರೀತಿ ಪರಿಸರ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಇಲ್ಲಿ ಸ್ವಲ್ಪ ನೀರಿತ್ತು ಮತ್ತು ಅಲ್ಲಿರುವಂತಹ ಗಿಡಗಳೆಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲೇ ನಾನು ಅವರಿಬ್ಬರು ಕೂತ್ಕೊಂಡು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ನ ಮಾಡ್ಕೊಂಡ್ವಿ. ಗಾಳಿನೂ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಸೊ ಹಾಗಾಗಿ ಅಲ್ಲಿ ನೀರಿತ್ತು ಸ್ವಲ್ಪ, ಅಲ್ಲೆಲ್ಲ ಸಣ್ಣದು ವೈಟ್ ಕಲರ್ ಹೂವು ಇತ್ತು. ಆ ಹೂವುಗಳ್ದೆಲ್ಲ ವಿಡಿಯೋ ಕ್ಲಿಪ್ಸ್ ಮಾಡಿಕೊಂಡು ನಾವು ಇನ್ಸ್ಟಾಗ್ರಾಮಲ್ಲಿ ಸಾಂಗ್ ಸೆಟ್ಟಿಂಗ್ಸ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ವಿಡಿಯೋ ಕ್ಲಿಪ್ಸ್ಗಳನ್ನ ಮಾಡ್ಕೊಂಡ್ವಿ. ಸೊ ನನಗೆ ದಿವ್ಯಾ ಅವರು ವಿಡಿಯೋಗಳನ್ನ ಮಾಡಿಕೊಟ್ರು. ನೋಡಿ ಈ ರೀತಿ ಹುಲ್ಲೆಲ್ಲ ಇತ್ತು ಅಲ್ಲಿ, ಅದು ನೋಡೋದಕ್ಕೆ ಒಂದು ರೀತಿ ಖುಷಿ ಅನ್ನಿಸ್ತಾ ಇತ್ತು. ಸೊ ಇರೋವಂತಹ ಜೀವನದಲ್ಲಿ ಕಡಿಮೆ ಸಮಯ ಇದ್ದಲ್ಲಿ ಹೋಗೋ ಕಡೆ ಬರೋ ಕಡೆ ಈ ರೀತಿ ನೇಚರ್ ನಮಗೆ ಸಿಕ್ತು ಅಂತಂದರೆ ಅಲ್ಲಿ ನಾವು ಖುಷಿನ ಪಡಬೇಕು. ಸೊ ಆ ಒಂದು ಪ್ರಯತ್ನನ ಇವತ್ತು ನಾವಿಬ್ಬರು ಕೂಡ ಮಾಡಿದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ವಾತಾವರಣ. ಸ್ವಲ್ಪ ನೀರಿತ್ತು ಮತ್ತು ಅಲ್ಲಿ ಓಡೋಕ್ಕೆ ಆಗ್ತಾಯಿರಲಿಲ್ಲ, ಕಾಲು ಒಳಗಡೆ ಹೋಗ್ತಾಯಿತ್ತು. ನೀರಿಗೆ ಕೈ ಇಡೋಣ ಅಂತ ಹೋದೆ, ಆಗಲಿಲ್ಲ. ಸೊ ಹಾಗೆ ಮುಂದೆ ಬಂದುಬಿಟ್ಟೆ. ಮತ್ತು ಅಲ್ಲೊಂದು ಹೂವು ಇತ್ತು, ಕಿತ್ಕೊಳ್ಳೋಣ ಅಂತ ಹೋದೆ, ಅದು ಕೂಡ ಆಗಲಿಲ್ಲ. ದಿವ್ಯಾ ಅವರು ವಿಡಿಯೋ ಮಾಡ್ಕೋತಾಯಿದ್ರು. ಸೊ ಫೈನಲಿ ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಸ್ನ ಮಾಡ್ಕೊಂಡ್ವಿ ಚೆನ್ನಾಗಿರೋವಂತಹ ಪ್ಲೇಸಸ್ಸಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಹುಲ್ಲಲ್ಲಿ ಒಂದು ರೀತಿ ಏನೋ ಕಾಯಿ ಥರ ಬಿಟ್ಟಿತ್ತು. ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ವಿಡಿಯೋ ಕ್ಲಿಪ್ಸ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಈ ರೀತಿ ರೋಡಲ್ಲಿ ಬರಬೇಕಾದ್ರೆ ಈ ರೋಡು ಒಂದು ರೀತಿ ತುಂಬ ಚೆನ್ನಾಗಿತ್ತು, ಘಾಟ್ ಸೆಕ್ಷನ್ ಥರ ಇತ್ತು. ಇಲ್ಲಿರೋಂತಹ ಬೆಟ್ಟ ಗುಡ್ಡ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ಶಿವಗಂಗೆ ಬೆಟ್ಟ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಶಿವಗಂಗೆ ಬೆಟ್ಟ. ಸೊ ಇದೊಂದು ರೀತಿ ಘಾಟ್ ಸೆಕ್ಷನ್ ಥರ ಇತ್ತು, ಆದರೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಝೂಮ್ ಮಾಡಿ ವಿಡಿಯೋ ಕ್ಲಿಪ್ಸ್ ಮಾಡಿಕೊಂಡೆ. ಅಲ್ಲಿ ಕಾಣ್ತಾ ಇರೋದು ಶಿವಗಂಗೆ ಬೆಟ್ಟ. ಸೊ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ನೇಚರು ಮತ್ತು ರೋಡು, ಸುತ್ತಮುತ್ತ ಇರೋಂತಹ ಪರಿಸರ ಮತ್ತು ಆ ಕಾಡಲ್ಲಿರುವಂತಹ ಉಬ್ಬು ತಗ್ಗು ಎಲ್ಲ ಅಂದರೂ ತುಂಬ ಇಷ್ಟ ಆಯಿತು. ಸೊ ಫೈನಲ್ ಆಗಿ ಇವಾಗ ಮನೆಗೆ ಹೊರಡೋ ಟೈಮ್ ಆಗಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಯಾರೆಲ್ಲ ನಮ್ಮ ಚಾನಲ್ನ ನೋಡಿದಿರೋ ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.